ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3 days ಇಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು, ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ವಾಕಿಂಗ್ ಬರೋಣ ಅಂದ್ಬಿಟ್ಟು ಟೆರೆಸ್ಗೆ ಬಂದು ನೋಡಿದೆ, ಫುಲ್ ಚಳಿ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ವೆದರ್ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ವೆದರ್ ಎಲ್ಲ ಹಿಂಗಿರೋದಕ್ಕೆ ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಫುಲ್ಲು ಮಂಜು ಕಟ್ಟಿದೆ. ಆಮೇಲೆ ಬಿಸಿಲು ಬರೋ ಮೂಮೆಂಟ್ ಇದೆ ಇವತ್ತು. ನೋಡೋಣ ಬನ್ನಿ, ಬಿಸಿಲು ಬರುತ್ತಾ ಇಲ್ವಾ ಗೆಸ್ ಮಾಡಿ ಯಾರ್ಯಾರು. ಏನಪ್ಪಾ ಇವನು 3 vlogs ಇಂದ ವಾಕಿಂಗ್ ಎಲ್ಲ ಅಪ್ಲೋಡ್ ಮಾಡ್ತಿಲ್ಲ, ಇವಾಗ ಹೊಸದಾಗಿ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾನೆ ಅನ್ಕೊಂಡ್ರಾ? ಏನಿಲ್ಲ, ಕಾಲೇಜ್ ಇವತ್ತಿಂದ ರಜಾ ಇದೆ. ಸೊ ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ವಾಕಿಂಗ್ ಮಾಡ್ತಾ ಇದ್ದೆ. ಕಾಲೇಜ್ ಇಲ್ವಲ್ಲ ಇವತ್ತಿಂದ, ಫುಲ್ಲು ಓದ್ಕೊಳೋದು ಎಲ್ಲ ಇರುತ್ತೆ. ಹಂಗೆ ಓದ್ಕೊಂಡು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ. ಫೈನಲಿ 3 days ಇಂದ ಬಿಸಿಲನ್ನ ಇವಾಗೆ ನೋಡ್ತಾ ಇರೋದು. ಫುಲ್ ಮಖಕ್ಕೆ ಹೊಡಿತಾ ಇದೆ ಬಿಸಿಲು. ಬಿಸಿಲು ಬರ್ತಾ ಇದ್ದಂಗೆ ಮೋಡ ಬೇರೆ ಕವರ್ ಆಗ್ತಾನೆ ಇದೆ. ಅದು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಾಕಿಂಗ್ ಎಲ್ಲ ಮುಗೀತು, ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಈಗ ತಾನೇ ರೆಡಿಯಾಗಿ ಬಂದೆ, ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಬೇಕು. ಊಟ ಮಾಡಿ ನಮ್ಮ ಆಂಟಿ ಮೆಂತೆ ಬಾತ್ ಮಾಡೋರೆ. ಮೆಂತೆ ಬಾತ್ ಜೊತೆ ಹಂಗೆ ಒಂದು ಮೂವಿ ನೋಡೋಣ ಅಂತ ಮೂವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಟಿಫನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅಡುಗೆ ಮನೇಲಿ ನಾವು ಅಡುಗೆ ಮಾಡ್ತಾ ಇದ್ರು. ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾ ಇದ್ದೆ. ಇಂದು ಬಟ್ಟೆಗಳು ಸ್ವಲ್ಪ ಒಗ್ದಾಕಿದ್ದೆ, ಮಿಷಿನ್ಗೆ ಹಾಕಿದ್ದು ಎಲ್ಲ ಎತ್ಕೊಂಡು ಒಣಗಾಕ್ತಾ ಇದ್ದೀನಿ. ಬಿಸಿಲಂತೂ ಇಲ್ಲ ಇವತ್ತು. ನೋಡೋಣ, ಬಿಸಿಲು ಬಂದರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಂದಿತ್ತು, ಬಿಸಿಲು ಹೋಗ್ಬಿಟ್ಟಿದೆ ಇವಾಗ. ನೋಡೋಣ. ಎದ್ದು ರೆಡಿಯಾಗಿ ಟ್ಯೂಷನ್ ಕಡೆ ಬರ್ತಾ ಇದ್ದೆ. ಆಮೇಲೆ ನಮ್ಮ ಅಕ್ಕ ಚೆಕ್ ಆಗಕ್ಕೆ ಬಂದು, ಈ ಚೆಕ್ ಆಗಕ್ಕೆ ಬಂದರೆ ಕ್ಲೋಸ್ ಆಗಿತ್ತು. ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಒಳಗಡೆ ಗೊತ್ತಿರೋರು ಪರಿಚಯ ಇರೋರು ತೊಗೊಂಡೋದ್ರು, ಬಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಬಂದೆ. ಅದೆಲ್ಲ ಚಿಕ್ಸ್ದೆ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಕಾಫಿ ತರ್ಬೇಕಂತೆ. ಕಾಫಿ ತರೋಣ. ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಆಮೇಲೆ ಸಡನ್ ಆಗಿ ಊರಿಗೆ ಹೋಗ್ಬೇಕು, ಏನೋ ಶೂಟ್ ಇದೆ ಅಂತಂದು. ಅದಕ್ಕೆ ಶೂಟ್ ಮಾಡೋಕ್ಕೆ ನಾಳೆ ರೆಡಿ ಆಗ್ತಾ ಇದೆ. ಹೊರಡೋಣ ಬನ್ನಿ ಊರ್ ಕಡೆ. ಇವಾಗ ಇದರಿಂದ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ರಾಜಾಜಿನಗರ್ ಟು ಹೊಮ್ಸಂದ್ರ. ಅಲ್ಲಿಂದ ಇನ್ನ RV ರೋಡಲ್ಲಿ ಬೇರೆ ಹೋಗಿ ಟ್ರ್ಯಾಕ್ ಚೇಂಜ್ ಮಾಡ್ಕೋಬೇಕು. ಬನ್ನಿ ಜರ್ನಿ. ಮೆಟ್ರೋ ಫುಲ್ ರಶ್ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸೆಂಟ್ರಲ್ಲಿ. ಈಗ ತಾನೇ ಜಸ್ಟ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಬೇಕು. ಬಿಗ್ ಬಾಸ್ ನೋಡ್ತಾ ಇವತ್ತಿನ ಡೇ ಫಿನಿಶ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.